ಓಂ ತಸ್ತತ್ ಪರಬ್ರಹ್ಮಣೇ ನಮಃ. ದತ್ತವಾಡ ಶ್ರೀ ಸದ್ಗುರು ಬಾಬಾ ಮಹಾರಾಜರು ಚರಿತಾಮೃತ 19ನೇ ಅಧ್ಯಾಯ. ಸೂಚನೆ: ಅಕ್ಷಯ ಅನ್ನವ ಮಾಡಿ ಮೇನ ಪ್ರತ್ಯಕ್ಷ ಶಿವಲಿಂಗೇಶು ತಾ ಲಕ್ಷ್ಯಂ ಗೌರಾಬಾಯಿ ಭಕ್ತಿಯಲ್ಲಿ. ಹಿಂದಿನ ಅಧ್ಯಾಯದಲ್ಲಿ ಶ್ರೀ ಬಾಬಾ ಮಹಾರಾಜರು ಗೌರಾಬೆಯೆಂಬ ಉತ್ತಮ ಕನ್ಯೆಯನ್ನು ವಿವಾಹ ಮಾಡಿಕೊಂಡದ್ದು ಉತ್ತಮ ಕನ್ಯೆಯನ್ನು ವಿವಾಹ ಮಾಡಿಕೊಂಡ ತರುವಾಯ ಗೌರಾಬಾಯಿಯು ಗರ್ಭವತಿಯಾಗಿ ಹೆರಿಗೆಗೆ ತವರೂರಿಗೆ ಹೋಗುವಾಗ ವೇದ ಗಂಗಾ ನದಿಯಲ್ಲಿ ಚಕ್ಕಡಿಯು ಬೀಳಲು ಗಂಗಾದೇವಿಯು ಪ್ರಸನ್ನಳಾಗಿ ಗೌರಾಬಾಯಿಯನ್ನು ದಡಕ್ಕೆ ಸೇರಿಸಲಾಗಿ ತವರೂರಿಂದ ಗಳತಿಗೆ ಸುಖವಾಗಿ ಒಂದು ಸೇರಿದರೆಂಬ ವಿಷಯವನ್ನು ಕೇಳಿದರಲ್ಲವೇ. ಮುಂದಿನ ಕಥಾಭಾಗವನ್ನು ಶ್ರದ್ಧೆಯಿಂದ ಶ್ರವಣ ಮಾಡಿದೆ. ಗಳತಿಗೆಯಲ್ಲಿ ಗೌರಾಬಾಯಿಯು 9 ಮಾಸಗಳು ತುಂಬಿ 10ನೇ ಮಾಸದಲ್ಲಿ ಹೆಣ್ಣು ಕೂಸನ್ನು ಪ್ರಸವಿಸಿದಳು. ಆ ಹೆಣ್ಣು ಕೂಸಿಗೆ ಕಾಶಿಬಾಯಿ ಎಂಬ ಹೆಸರನ್ನು ಇಡಲಾಗಿತ್ತು. ಗೌರಾಬಾಯಿ ಹೆಣ್ಣು ಕೂಸನ್ನು ಪ್ರವೇಶಿಸಿದಳೆಂಬ ವೃತ್ತಾಂತವು ದತ್ತವಾಡದಲ್ಲಿರುವ ಶ್ರೀ ಬಾಬಾ ಮಹಾರಾಜರಿಗೆ ತಾಯಕ್ಕ ಬಾಯಕ್ಕನವರಿಗೂ ಗೊತ್ತಾಯಿತು. ತಾಯಕ್ಕ ಬಾಯಕ್ಕನವರಿಗೆ ಗಂಡು ಸಂತಾನವಾಗಲಿಲ್ಲ ಎಂಬ ಚಿಂತೆ ಮಾತ್ರ ಹೃದಯದಿಂದ ದೂರವಾಗಲಿಲ್ಲ. ಆದರೆ ಗೌರಾಬಾಯಿಯು ಮುಂದಾದರೂ ಪುತ್ರವತಿಯಾಗಬಹುದೆಂಬ ಭರವಸೆ ಇದ್ದರು. ದತ್ತವಾಡದಿಂದ ಗೌರಾಬಾಯಿಯು ವೇದಗಂಗಾ ನದಿಯಲ್ಲಿ ಬಿದ್ದು ಶರೀರವು ನೀರಿನಿಂದ ತೊಯ್ಯದೆ ದಡಕ್ಕೆ ಬಂದು ನಿಂತಿದ್ದಾಳೆಂಬ ಸುದ್ದಿಯನ್ನೂ ಕೇಳಿ ಪರಮಾಶ್ಚರ್ಯ ಹೊಂದಿದರು. ಸಾಕ್ಷಾತ್ ಗೌರಾದೇವಿ ಗೌರಾಬಾಯಿಯಾಗಿ ಅವತರಿಸುತ್ತಾಳೆಂದು ಬಗೆದರು. ಇನ್ನು ಮುಂದೆ ಗೌರಾಬಾಯಿ ಎಂಬ ಹೆಸರಿಗೆ ಪ್ರತಿಯಾಗಿ ಗೌರಾಂಬಾ ಎಂಬ ಹೆಸರಿನಿಂದ ಕರೆಯಬೇಕೆಂದು ತಮ್ಮಲ್ಲಿ ತೀರ್ಮಾನಿಸಿಕೊಂಡು ಹರ್ಷಿತರಾದರು. ಗಳತಿಗೆಯಲ್ಲಿ ಗೌರಾಬಾಯಿಯು ಪುತ್ರಿಯನ್ನು ಪಡೆದು 5 ಮಾಸಗಳಾದ ನಂತರ ದತ್ತವಾಡಕ್ಕೆ ಹೊರಡಬೇಕೆಂದು ತಂದೆಗೆ ಸೂಚಿಸಿದರು. ಪುತ್ರಿಯ ಅಭಿಪ್ರಾಯದಂತೆ ಲಿಂಗನವರು ಪೌತ್ರಿಯರೊಡನೆ ದತ್ತವಾಡಕ್ಕೆ ಪ್ರಯಾಣ ಹೊರಟರು. ದತ್ತವಾಡಕ್ಕೆ ಬಂದು ಸರ್ವ ವಿಷಯಗಳನ್ನು ಪೂರ್ವದಲ್ಲಿ ದತ್ತವಾಡದಿಂದ ಹೊರಟು ವೇದಗಂಗಾ ನದಿಯಲ್ಲಿ ಗೌರಾಬಾಯಿ ತೋರಿಸಿದ ಪಾವಳವನ್ನು ಪುತ್ರವತಿಯಾದದ್ದನ್ನು ಅಲ್ಲಿ ಸುಖವಾಗಿ 5 ಮಾಸ ಕಾಲವನ್ನು ಕಳೆದಿದ್ದನ್ನು ನಾನು ಪುರಕ್ಕೆ ಹೋಗುತ್ತೇನೆ, ನನ್ನನ್ನು ದತ್ತವಾಡಿಗೆ ಬಿಟ್ಟು ಬರಬೇಕೆಂದು ಪುತ್ರಿಯು ಅವರು ಹೇಳಿದ್ದನ್ನು ಮುಂತಾದ ಸಂಗತಿಗಳನ್ನು ಲಿಂಗನಗೌಡರು ಶ್ರೀ ಬಾಬಾ ಮಹಾರಾಜರಿಗೂ ತಾಯಕ್ಕ ಬಾಯಕ್ಕನವರು ತಿಳಿಸಿದರು. 3-4 ದಿವಸಗಳು ದತ್ತವಾಡದಲ್ಲಿದ್ದು ಅವರು ಅಲ್ಲಿಂದ ಗಳತಿಗೆ ಹೋಗಲು ಅಪ್ಪಣೆಯನ್ನು ಪಡೆದು ಲಿಂಗನಗೌಡರು ಹೊರಟು ಹೋದರು. ಇತ್ತ ಶ್ರೀಗಳು ಯಥಾ ಪ್ರಕಾರ ಸ್ವಪರ ಸ್ಥಳದ ಭಕ್ತರಿಗೆ ಪ್ರತಿನಿತ್ಯ ವೇದಾಂತ ವಿಚಾರವನ್ನು ಪ್ರಬೋಧಿಸುತ್ತಲೇ ಇದ್ದರು. ಇವರ ಕೀರ್ತಿ ಧವಳಾಕಾರವಾಗಿ ದಶ ದಿಶೆಗಳಿಗೂ ಹರಡುತ್ತಿತ್ತು. ಒಂದು ದಿವಸ ಶ್ರೀಗಳವರ ದರ್ಶನಕ್ಕಾಗಿ ಚಿಕ್ಕೋಡಿ ಚಿನ್ನಯ್ಯನವರು ಅದೃಶ್ಯಪ್ಪನವರೆಂಬ ಶಾಲೆಯ ಉಪಾಧ್ಯಾಯರನ್ನು ಕರೆದುಕೊಂಡು ದತ್ತವಾಡಕ್ಕೆ ಬಂದರು. ಅದೃಶ್ಯಪ್ಪನೆಂದರೆ ಮಾ ಶಿವಯೋಗಿಗಳು. ಇವರ ವಿಷಯವನ್ನು ಸ್ವಲ್ಪ ಮಟ್ಟಿಗೆ ವಿವರಿಸದೆ ಹೋದರೆ ಸೊಗಸೆನಿಸದು, ಸೂಕ್ತ ಎನಿಸದು. ಆದ್ದರಿಂದ ಅದೃಶ್ಯಪ್ಪನವರ ಸಂಗತಿಯನ್ನು ಇಲ್ಲಿ ಬರೆಯುತ್ತೇವೆ. ಬೆಳಗಾವಿ ಜಿಲ್ಲೆಗೆ ಸೇರಿದ ಬೈಲಹೊಂಗಲ ತಾಲೂಕಿಗೆ ಸಂಬಂಧಪಟ್ಟ ಕಾರೋಳಿ ಎಂಬ ಗ್ರಾಮ ಇದೆ. ಆ ಗ್ರಾಮದ ಸಮೀಪ ಮಲಪಹಾರಿ ಎಂಬ ಪವಿತ್ರವಾದ ನದಿಯು ಪ್ರವಹಿಸುತ್ತದೆ. ಆ ಕಾರೋಳಿಯು ಈಗ ಪ್ರತಿ ಕೈಲಾಸ ಎಂಬಂತಿದೆ. ಈ ಸಂಗತಿಯನ್ನು ಯಥಾಸ್ಥಾನದಲ್ಲಿ ವಿವರಿಸಲಾಗುವುದು. ಆ ಕಾರೋಳಿಯಲ್ಲಿ ಚನ್ನಬಸಯ್ಯ ಗಂಗಮ್ಮ ಎಂಬ ದಂಪತಿಗಳು ದೈವಭಕ್ತಿ ತತ್ಪರರಾಗಿದ್ದರು. ಇವರು ಮೊದಲು ಗರಗ ಎಂಬ ಗ್ರಾಮದಲ್ಲಿದ್ದವು. ಆ ಗರಗದಲ್ಲಿ ಶ್ರೀ ಮಡಿವಾಳ ಸ್ವಾಮಿಗಳು ಇನ್ನೂ ಕೆಲವು ದಿವಸಗಳಲ್ಲಿ ನನ್ನ ಶರೀರವು ನಿಲ್ಲುವುದಲ್ಲೇ ಒಂದು ಚನ್ನಬಸಯ್ಯನವರಿಗೆ ಹೇಳಿದ್ದರು. ಅದಕ್ಕೆ ಚನ್ನಬಸಯ್ಯನು ಕಣ್ಣೀರು ಬಿಡುತ್ತಾ, ಸ್ವಾಮಿ,
ನಮ್ಮ ಗತಿ ಏನೆಂದು ಕೇಳಿದರು. ಆಗ ಮಡಿವಾಳ ಸ್ವಾಮಿಗಳು ಜಗದೋದ್ಧಾರ ದಿಶೆಯಿಂದ ಪ್ರಪಂಚದಲ್ಲಿ ಅದೃಶ್ಯನಾಗಿ, ನಿನ್ನ ಪತ್ನಿಯಾದ ಗಂಗಮ್ಮನ ಗರ್ಭದಲ್ಲಿ ಅದೃಶ್ಯಪ್ಪನಾಗಿ ಜನ್ಮಿಸುವೆನೆಂದು ಹೇಳಿ ಚನ್ನಬಸಯ್ಯನವರ ದುಃಖವನ್ನು ಶಮನಗೊಳಿಸಿದರು. ನಂತರ ಕೆಲವು ದಿವಸಗಳಲ್ಲಿ ಗರಗದ ಮಡಿವಾಳ ಸ್ವಾಮಿಗಳು ಅದೃಶ್ಯರಾದರು, ಪರಿಪೂರ್ಣರಾದರು. ಚನ್ನಬಸಯ್ಯನವರು ಕಾದೋಳಿಯಲ್ಲಿಯೇ ಇದ್ದರು. ಕೆಲವು ಮಾಸಗಳಲ್ಲಿ ಚನ್ನಬಸಯ್ಯನವರ ಪತ್ನಿಯಾದ ಗಂಗಮ್ಮನವರು ಗರ್ಭಧರಿಸಿ ಪುತ್ರನನ್ನು ಪಡೆದರು. ಆ ಪುತ್ರನು ಶ್ರೀ ಮಡಿವಾಳ ಸ್ವಾಮಿಯ ಆಶೀರ್ವಾದದಿಂದಲೋ ಅಥವಾ ಅವರೇ ಇಲ್ಲಿ ಅದೃಶ್ಯ ರೂಪವಾಗಿ ಜನ್ಮಿಸಿದರೆಂದು ತಿಳಿದು ಆ ಪುತ್ರನಿಗೆ ಅದೃಶ್ಯಪ್ಪನೆಂದು ಹೆಸರಿನಿಟ್ಟರು. ಅದೃಶ್ಯಪ್ಪನವರು ಜನಿಸಿದ್ದು 1884ನೇ ಇಸ್ವಿ ಜನವರಿ 9ನೇ ತಾರೀಕು ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಜನ್ಮಿಸಿದರು. ಅದೃಶ್ಯಪ್ಪನವರು ಬಾಲ್ಯದಲ್ಲೇ ವಿದ್ಯಾವ್ಯಾಸಂಗದಲ್ಲಿ ಹೆಸರು ಗಳಿಸಿ ಧಾರವಾಡದ ಕಾಲೇಜಿನಲ್ಲಿ ವಿದ್ಯಾಭ್ಯಾಸದಿಂದ ತೇರ್ಗಡೆ ಹೊಂದಿದರು. ಅಲ್ಲದೆ ಸರ್ಕಾರದವರು ಅದೃಶ್ಯಪ್ಪನವರಿಗೆ ಉಪಾಧ್ಯಾಯ ಪದವಿಯನ್ನಿತ್ತರು. ಆ ಸರ್ಕಾರದವರ ಅನುಮತಿಯಂತೆ ಉಪಾಧ್ಯಾಯರಾಗಿ 1906ನೇ ಇಸ್ವಿಯಲ್ಲಿ ಚಿಕ್ಕೋಡಿಗೆ ಹೊಂದಿದರು. ಆ ಚಿಕ್ಕೋಡಿಯಲ್ಲಿರುವ ಸಾವಳಗಿ ಮಠದಲ್ಲಿ ಅದೃಶ್ಯಪ್ಪನವರು ವಾಸವಿದ್ದರು. ಅಲ್ಲಿ ಪ್ರತಿನಿತ್ಯವೂ ಚಿನ್ನಯ್ಯ ಸ್ವಾಮಿಗಳು, ಸಂಗೊಳ್ಳಿ ಮಲ್ಲಪ್ಪನವರು, ಅದೃಶ್ಯಪ್ಪನವರು ವೇದಾಂತ ಶಾಸ್ತ್ರವನ್ನು ಹೇಳಿ ಕೇಳುವ ಸದ್ವಾಸಂಗದಲ್ಲಿ ಕಾಲ ಕಳೆಯುತ್ತಿದ್ದರು. ಚಿನ್ನಯ್ಯ ಸ್ವಾಮಿಗಳು ಶ್ರೀಗಳವರ ಪ್ರಿಯ ಶಿಷ್ಯರಾದ್ದರಿಂದ ತಮ್ಮ ಗುರುಗಳ ಪ್ರಭಾವವನ್ನು ಆಗಾಗ ಅಂಕಲಿ ಹರಿವೀಶ್ವರ ಅವರು ಅಪರಾವತಾರ ಅಲ್ಲಿ ಅನೇಕ ಪಾವುಡಗಳನ್ನು ಬಿತ್ತಿಸಿದವರೆಂತಲೂ ಅಲ್ಲದೆ ವೇದಾಂತ ವಿಷಯ ಪ್ರವಚನದಲ್ಲಿ ಬಲ್ಲಿದವರೆಂತಲೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಗರಿಷ್ಠರೆಂತಲೂ, ಸಮದರ್ಶಿಗಳೆಂತಲೂ, ಪರೋಪಕಾರ ಚಿಂತನೆಂತಲೂ ಮುಂತಾಗಿ ಅವರ ಅನೇಕ ಮಹಿಮೆಗಳನ್ನು ಅದೃಶ್ಯಪ್ಪನವರಿಗೆ ತಿಳಿಸಿದರು. ಅಲ್ಲದೆ ದತ್ತವಾಡದಲ್ಲಿ ಜರುಗಿದ ಮಹಾಸಭೆಯ ಸಮಾಚಾರವನ್ನು ಮತ್ತು ಗೌರಾಬಾಯಿ ವೇದಗಂಗಾ ನದಿಯಲ್ಲಿ ಜರುಗಿಸಿದ ಪಾವಳವನ್ನು ವಿಸ್ತಾರವಾಗಿ ತಿಳಿಸಿದರು. ನನಗೆ ಅವರು ಪರಮ ಗುರುಗಳಿಗಿಂತಲೂ ಎಂತಲೂ ತಿಳಿಸಿದರು. ಚಿನ್ನಯ್ಯ ಸ್ವಾಮಿಗಳು ತಿಳಿಸಿದ ಸಂಗತಿಯನ್ನು ಕೇಳಿ ಅದೃಶ್ಯಪ್ಪನವರಿಗೆ ಮಹಾರಾಜರವರ ದರ್ಶನಾಪೇಕ್ಷೆಯ ಹೃದಯದಲ್ಲಿ ಬಲವಾಗಿ ಬೇರೂರಿತು. ಶ್ರೀ ಚಿನ್ನಯ್ಯ ಸ್ವಾಮಿಯನ್ನು ಕುರಿತು ಅಂಥ ಮಹಾತ್ಮರ ದರ್ಶನವನ್ನು ನನಗೆ ಮಾಡಿಸಿರಿ ಎಂದು ಅದೃಶ್ಯಪ್ಪನವರು ಕೇಳಿಕೊಂಡರು. ಚಿನ್ನಯ್ಯ ಸ್ವಾಮಿಗಳು ನಿಮ್ಮ ಇಚ್ಛೆಯಂತೆ ದತ್ತವಾಡಿಗೆ ಹೋಗೋಣವೆಂದು ಹೇಳಿದರು. ಉಪಾಧ್ಯಾಯರಾದ ಅದೃಶ್ಯಪ್ಪನವರಿಗೆ ಭಾನುವಾರದ ದಿವಸ ಶಾಲೆಯಿಂದ ವಿರಾಮೋದರಿತು. ಅದೃಶ್ಯಪ್ಪನವರು ಚಿನ್ನಯ್ಯ ಸ್ವಾಮಿಗಳೊಡನೆ ದತ್ತವಾಡಕ್ಕೆ ಬಂದರು. ಅಲ್ಲಿ ಶ್ರೀಗಳು ವಿರಾಮ ಕುರ್ಚಿಯ ಮೇಲೆ ಹಾಯಾಗಿ ಕೂತಿದ್ದರು. ಅದೃಶ್ಯಪ್ಪನವರು ಆ ದಿವ್ಯ ಮೂರ್ತಿಯನ್ನು ಕೊಂಡು ಪರಮಾನಂದವಾಗಿ ಶ್ರೀಗಳವರಿಗೆ ದಂಡವತ್ತ ಪ್ರಣಾಮ ಮಾಡಿ ಆನಂದ ಬಾಷ್ಪಗಳಿಂದ ಶ್ರೀಗಳವರ ಪಾದಗಳನ್ನು ತೊಳೆದರು. ಸಾಷ್ಟಾಂಗ ನಮಸ್ಕಾರ ಮಾಡಿದ ಅದೃಶ್ಯಪ್ಪನ ಭಕ್ತ ವಿಶೇಷವನ್ನು ಕಂಡು ಶ್ರೀಗಳು ಕೃಪಾ ದೃಷ್ಟಿಯಿಂದ ನೋಡಿ ತನ್ನ ಅಭಯ ಹಸ್ತವನ್ನು ಮಸ್ತಕದ ಮೇಲಿಟ್ಟರು. ಆ ಪ್ರಭಾವದಿಂದ ಅದೃಶ್ಯಪ್ಪನವರಿಗೆ ಉಪಸ್ಥಿತಿ ಉಂಟಾಗಿ 1 ಗಂಟೆಯವರೆಗೆ ಸಮಾಧಿಯು ಮೈದೋರಿ ಸ್ತಬ್ಧವಾಗಿ ಕುಳಿತರು. ಶ್ರೀಗಳು ಅದೃಶ್ಯಪ್ಪನ ಸ್ಥಿತಿಯನ್ನು ಕಂಡು ತಾವೇ ಕೈಯಿಂದ ಬಡೆದೆಬ್ಬಿಸಿ ಎಚ್ಚರಗೊಳಿಸಿ ಊಟಕ್ಕೆ ಹೋಗಿರಿ ಎಂದು ನುಡಿದು ಮನೆಯೊಳಗೆ ಕಳಿಸಿದರು. ಮಹಾತ್ಮನ ದರ್ಶನ ಸ್ಪರ್ಶನ ಕೃಪಾ ದೃಷ್ಟಿಯ ಪ್ರಭಾವದಿಂದ ಅದೃಶ್ಯಪ್ಪನವರ ಸ್ಥಿತಿಯು ಮಾರ್ಪಟ್ಟಿತು. ಶ್ರೀಗಳವರ ಅನುಜ್ಞೆಯಂತೆ ಮನೆಯೊಳಗೆ ಹೋದರು. ಅವರ ಜೊತೆಗೆ ಅಲ್ಲಿದ್ದ 10-15 ಜನರು ಊಟಕ್ಕೆ ಕುಳಿತರು. ಗೌರಾಬಾಯಿಯವರು ಸರ್ವರಿಗೆ ಪತ್ರಾವಳಿಯನ್ನು ಹಾಸಿದರು. ಆ ಸಮಯದಲ್ಲಿ ಮಾಡಿದ ಅಡಿಗೆಯು 8-10 ಜನರಿಗೆ ಸಾಲದಷ್ಟಿತ್ತು. ಅದನ್ನು ಅದೃಶ್ಯಪ್ಪನವರೇ ಮುಂತಾದವರೆಲ್ಲರೂ ನೋಡಿದರು. ಅವರಿಗೆ ಕಾಣುವಂತೆ ಊಟದ ಪದಾರ್ಥಗಳೆಲ್ಲವೂ ಅಲ್ಲೇ ಇದ್ದವು. ಸ್ವಲ್ಪ ಅನ್ನ ಇಂತಿಷ್ಟು ಜನರಿಗೆ ಆಗುವುದೆಂತು
ಎಂಬ ಯೋಚನೆಯು ಪ್ರತಿಯೊಬ್ಬರಲ್ಲಿಯೂ ತೋರುತ್ತಿತ್ತು. ಆದರೆ ತಮ್ಮ ಯೋಚನೆಯನ್ನು ಮಾತ್ರ ಆ ಸಮಯದಲ್ಲಿ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲಿಲ್ಲ. ಇತ್ತ ಗೌರಾಬಾಯಿ ಪತಿಯ ಬಳಿಗೆ ಬಂದು ನಮಸ್ಕರಿಸಿ ಶ್ರೀಗಳವರ ಪಾದೋದಕವನ್ನು ತೆಗೆದುಕೊಂಡು ಹೋಗಿ ಆ ಅನ್ನದ ಮೇಲೆ ಪರೋಕ್ಷಿ ಎಡೆಯನ್ನು ಬಡಿಸಲು ಅನುವಾದವು. ಗೌರಾಬಾಯಿ ಎಲ್ಲರಿಗೂ ಯಥೇಷ್ಟವಾಗಿ ನೀಡುತ್ತಿದ್ದರು. ಊಟಕ್ಕೆ ಕುಳಿತವರೆಲ್ಲರೂ ತೃಪ್ತಿಕರವಾಗಿ ಊಟ ಮಾಡಿದರು. ಪೂರ್ವದಲ್ಲಿ ಎಷ್ಟು ಅನ್ನವಿತ್ತೋ ಅಷ್ಟೇ ಅನ್ನೋ ಆ ಸ್ಥಳದಲ್ಲಿ ಇದ್ದೇ ಇತ್ತು. ಅದನ್ನು ಕಂಡು ಆ ಅದೃಶ್ಯಪ್ಪನವರ ಆದಿಯಾಗಿ ಎಲ್ಲರೂ ಪರಮಾಶ್ಚರ್ಯಗೊಂಡಿದ್ದರು. ಅಲ್ಲದೆ ಈ ಗೌರಾಬಾಯಿ ಸಾಮಾನ್ಯ ಸ್ತ್ರೀ ಮಾತ್ರದವಳಲ್ಲ, ಸಾಕ್ಷಾತ್ ಅನ್ನಪೂರ್ಣಿ ದೇವಿಯೇ ಹೌದೆಂದು ನಿಶ್ಚಯಿಸಿ ಊಟದ ಸಮಾಪ್ತಿ ಕಾಲದಲ್ಲಿ ಅನ್ನಪೂರ್ಣ ಗೌರಾಂಬ ಮತಾಕಿ ಜೈ 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 ಎಂದು ಜನನಿಂದ ಒಯ್ಯದರು. ಅದೃಶ್ಯಪ್ಪನವರು ಗೌರಾಬಾಯಿಯನ್ನು ಕುರಿತು ಇಂತೆಂದರು: ಅನ್ನಪೂರ್ಣೆಯು ನಿನ್ನ ದರ್ಶನ ಭಾಗ್ಯವನ್ನು ಒದಗಿಸಿದ ಪರಮ ಪುಣ್ಯಾತ್ಮ ನೀ ಚೆನ್ನಯ್ಯ ಸ್ವಾಮಿ ಎಲೆ ತಾಯಿ. ಅನ್ನವ ಕ್ಷಯ ಮಾಡಿ ಭಿನ್ನವಿದೆಲ್ಲರಿಗನ್ನು ಪ್ರಸಾದ ಪಟ್ಟು ಪೊರೆದ ನೀ ನನ್ನ ಪೂರ್ಣಾಂಬೆ. ಇದು ಸತ್ಯ. ಇಲ್ಲ ಪ್ರಸಾದವನ್ನು ಕೊಳ್ಳುವ ಮಾನವ ಧನ್ಯಲ್ಲವೇ ತಾಯಿ. ಸ್ತ್ರೀಯರೊಳಗೆ ನಿನ್ನ ಉಂಟೆ ಗೌರಾಂಬೆ. ಗೌರಿ ದೇವಿ ನೀನು, ಗೌರಾಂಬೆಯ ನಾಮದಿಂದ ತೋರಿದೆ ನನಗಿಲ್ಲಿ ಪೂರ್ವ ಪುಣ್ಯವು ಕೈಗೆ ಸೇರಿತೆಂದರಿದು ಮಣಿವೇನು. ಈ ರೀತಿಯಾಗಿ ಅದೃಶ್ಯಪ್ಪನವರು ನುಡಿದು ಗೌರಾಬಾಯಿಯವರಿಗೆ ನಮಸ್ಕರಿಸಿ ಹೊರಗೆ ಬಂದು ಶ್ರೀಗಳವರ ಸನ್ನಿಧಿಯಲ್ಲಿ ಕುಳಿತರು. ಶ್ರೀ ಬಾಬಾ ಮಹಾರಾಜರು ಚೆನ್ನಯ್ಯನವರನ್ನು ಕುರಿತು ಈತನ ಆನಂದು ಅದೃಶ್ಯಪ್ಪನವರೇ ಕಡೆ ಕೈ ಮಾಡಿ ಕೇಳಿದರು. ಅದಕ್ಕೆ ಚೆನ್ನಯ್ಯನವರು ಸರ್ಕಾರ ವತಿಯಿಂದ ಚಿಕ್ಕೋಡಿಗೆ ಬಂದಿರುವ ಶಾಲಾ ಮಾಸ್ತರ್ ಎಂದು ಹೇಳಿದರು. ಶ್ರೀಗಳು ಅದೃಶ್ಯಪ್ಪನನ್ನು ಕುರಿತು, ನೀನು ಮಾಸ್ತರನಾಗಿರುವೆಯಾ? ಬಹು ಉತ್ತಮವಾದ ಕೆಲಸವೆಂದು ನುಡಿಯಲು ಅದೃಶ್ಯಪ್ಪನವರು, ಶ್ರೀ ಸದ್ಗುರುವೇ, ನಾನು ಮಾಸ್ತರನಲ್ಲ, ತಮ್ಮ ಮಗನಿರುವೆನು. ತಮ್ಮ ಅಮೃತೋಪದೇಶ ಪಾನಕ್ಕಾಗಿ ಬಂದಿರುವ ತಮ್ಮ ಕೂಸು ಎಂದು ಮೃದುವಾಗಿ ನುಡಿದು ಪಾದಗಳಿಗೆ ಮುಡಿದರು. ಶ್ರೀ ಬಾಬಾ ಮಹಾರಾಜರು ಕೇವಲ ಅಜಾತ ಸಿದ್ಧಾಂತ ರೂಪ ಅಮೃತೋಪದೇಶವನ್ನು ಮಾಡಿ ಆಶೀರ್ವಾದವನ್ನು ಇತ್ತರು. ಆಗ ಅದೃಶ್ಯಪ್ಪನವರು ಅಮಂದಾನಂದ ತುಂದಿಲರಾಗಿ ಇಂತೆಂದರು: ನೋಡುತ್ತ ಮುಟ್ಟುತ್ತ ನುಡಿಯುತ್ತ ರೂಢಿಯ ಜನರನ್ನು ಪೊರೆದು ನಿತ್ಯಾನಂದಂ ನೀಡುವ ಸದ್ಗುರು ಮೂರ್ತಿಯು ನೋಡಲಿಕ್ಕಿನ್ನುಂಟೆ. ಇನ್ನ ಹೊರತಗಾಗಿಳೆಯೋಳು ದುರಿತಾಟಾಗಿ ದಾವನರ ಮರೆವೆಯ ತಿಮಿರ ಸೂರ್ಯಕಾರ ಸಂದೇಹಗಳ ಬರುತ್ತರ ಕರಿ ಮುಂಕುಶನ ಧೃತಂ ಭಕ್ತರನ್ನು ಕಾಯಲಿದೆ ಶಂಭು. ಬಾಬಾ ನಾಮದಿ ಭಕ್ತರ ಬಾಬಾ ಬಾಬಾ ಎನ್ನುತ್ತ ಕರೆದು ನಿಜಸ್ಕು ವಿರಂ ತಿಬುವಿನೋಡ್ ನಿನಗೆ ಸರಿ ಶೋಭಿಸುತ್ತಿರುಪರನ್ನು ಕಾಣಿ ಮದ್ಗುರು ವರ್ಯ ಎಂದು ಶ್ರೀ ಬಾಬಾ ಮಹಾರಾಜರನ್ನು ನಮಸ್ಕರಿಸಿ ಚಿಕ್ಕೋಡಿಯವರನ್ನು ಅವರಿಂದ ಅನುದ್ಯಮ ಪಡೆದು ಚೆನ್ನಯ್ಯ ಸ್ವಾಮಿ ಸಹಿತವಾಗಿ ಚಿಕ್ಕೋಡಿಗೆ ಬಂದರು. ಇತ್ತ ಮಹಾರಾಜರು ಯಥಾ ಪ್ರಕಾರ ಭಕ್ತರಿಗೆ ಪರಮಾರ್ಥ ತತ್ವವನ್ನು ಬೋಧಿಸುವುದು, ಗೌರಾಬಾಯಿ ಅತಿಥಿಗಳಿಗೆ ಅನ್ನಪೂರ್ಣಾದೇವಿಯಾಗಿ ಉಣಬಡಿಸುವುದು ನಡೆದೇ ಇತ್ತು. ಒಂದು ದಿವಸ ಗೌರಾಬಾಯಿಯವರು ತನ್ನ ತಂಗಿಯನ್ನು ಹುಕ್ಕೇರಿ ಕೊಟ್ಟಿರುವುದರಿಂದ ಕಾರ್ಯಾರ್ಥವಾಗಿ ಹುಕ್ಕೇರಿಗೆ ಹೋಗಿ ಹಿಂದಿರುಗಿ ಬರುವಾಗ ಚಿಕ್ಕೋಡಿ ಗ್ರಾಮದ ಮೇಲೆ
ಬರುವ ದಾರಿ ಯಾದದ್ದರಿಂದ ಅಲ್ಲಿರುವ ಚಿನ್ನೇಯ ಸ್ವಾಮಿಗಳನ್ನು ದರ್ಶನ ಮಾಡಿಕೊಂಡು ಸಾವಳಗಿ ಶಿವಲಿಂಗೇಶ್ವರ ಮಠಕ್ಕೆ ಬಂದರು. ಚಿನ್ನೇಯ ಸ್ವಾಮಿಗಳಲ್ಲಿ ಗೌರಾಬಾಯಿಯರು ಪೂಜ್ಯ ಬುದ್ಧಿಯನ್ನಿಟ್ಟಿದ್ದರು. ಚಿನ್ನೇಯ ಸ್ವಾಮಿಗಳಾದರೂ ಗೌರಾಂಬೆಯಲ್ಲಿ ಭಾವನೆಯನ್ನಿಟ್ಟಿದ್ದರು. ಗೌರಾಂಬೆಯವರು ಚಿನ್ನೇಯ ಸ್ವಾಮಿಗಳನ್ನು ದರ್ಶನ ಮಾಡಿಕೊಂಡ ನಂತರ ಶ್ರೀ ಶಿವಲಿಂಗೇಶ್ವರನ ಗದ್ದುಗೆಯ ಬಳಿಗೆ ಬಂದು ಭಕ್ತಿಯಿಂದ ನನ್ನ ಗರ್ಭದಲ್ಲಿ ಪುತ್ರನೋದ್ರವನಾಗುವುದಕ್ಕೆ ಕಾರಣವಾದ ಆಶೀರ್ವಾದವನ್ನು ಮಾಡಬೇಕೆಂದು ಶ್ರೀ ಶಿವಲಿಂಗೇಶ್ವರನನ್ನು ಕೇಳಿಕೊಂಡರು ಮತ್ತು ನಿಶ್ಚಲವಾದ ಭಕ್ತಿಯಿಂದ ಕೈಗಳನ್ನು ಜೋಡಿಸಿಕೊಂಡು ನಿಂತಿದ್ದರು. ಗೌರಾಬಾಯಿಯವರ ನಿಶ್ಚಲವಾದ ಭಕ್ತಿಗೆ ಶ್ರೀ ಶಿವಲಿಂಗೇಶ್ವರನು ಸಗುಣ ರೂಪದಿಂದ ಪ್ರಕಟನಾಗಿ 5 ಮಲ್ಲಿಗೆಯ ಪುಷ್ಪಗಳನ್ನು ಗೌರಾಬಾಯಿಯವರ ಕೈಯಲ್ಲಿ ಇಟ್ಟು ಅದೃಶ್ಯನಾದರು. ಗೌರಾಬಾಯಿಯವರು ಪರಮಾನಂದ ಹೊಂದಿ ಆ ಶಿವಲಿಂಗೇಶ್ವರನ ಗದ್ದುಗೆಗೆ ನಮಸ್ಕರಿಸಿ ಚಿನ್ನೇಯ ಸ್ವಾಮಿಗಳಿಗೆ ಈ ಸಂಗತಿಯನ್ನು ತಿಳಿಸಿ ಅಲ್ಲಿಂದ ದತ್ತವಾಡಿಗೆ ಬಂದು ಆ 5 ಪುಷ್ಪಗಳನ್ನು ಬಾಬಾ ಮಹಾರಾಜರ ಮುಂದಿಟ್ಟು ನಮಸ್ಕರಿಸಿದರು. ಸರ್ವಜ್ಞರಾದ ಶ್ರೀ ಮಹಾರಾಜರು ಆ ಪುಷ್ಪಗಳನ್ನು ಕೊಂಡು ಮತ್ತು ಪತ್ನಿಯನ್ನು ಕುರಿತು ಇಂತೆಂದರು: ಕುವರನ ಬೇಡಿದ ನಿನಗಂ ಶಿವಲಿಂಗೇಶ್ವರನು ಕೊಟ್ಟು ನಿನ್ನ ಸುಮಗಳಂ ಕುವರನು ನಿನಗೆ ಉದಿಸುವನು ಬೇಡ, ಕುವರಿಯು ನಿನಗೆ ಉದಿಸುತ್ತೀಯಾಳು ನಂಬಿದು ಸತ್ಯಂ. ಬೀಜವಿಲ್ಲದ ಮಲ್ಲಿಗೆ ಕುಸುಮಗಳನ್ನು ಆ ಶಿವಲಿಂಗೇಶ್ವರನು ನಿನಗೆ ಕೊಟ್ಟಿರುವುದರಿಂದ ನಿನ್ನ ಗರ್ಭದಿಂದ ವಂಶವೃಕ್ಷಕ್ಕೆ ಬೀಜವಾಗದ ಸುಪುತ್ರಿಯನ್ನು ಪಡೆಯುತ್ತೀಯೆ ಎಂದು ಮಹಾರಾಜರು ಭವಿಷ್ಯವಾಣಿಯಿಂದ ಪತ್ನಿಗೆ ತಿಳಿಸಿದರು. ಆ ಮಾತುಗಳಿಗೆ ಗೌರಾಬಾಯಿಯವರು ಸೋಜಿಗೆಯವರು ಇಂತೆಂದರು: ಆರರಿಯದ ವಿಧದಲ್ಲಿ ಮಾರಾರಿಯ ರೂಪನಾದ ಶಿವಲಿಂಗೇಶಂ ವಾರಿ ಜವಿತ್ತಿರಲ ನನಗಂ ಸಾರಿದಿರಿ ಸುದ್ದಿಯನ್ನು ಸರ್ವಜ್ಞರೂ ತಾವು. ಮುಂದೇನಾಗುವ ಪುತ್ರಿಯ ನಿಂದೆ ಪೇಳಿದಿರಿ ನನ್ನ ಗರ್ಭದಲೆಂದಂ. ಕಂದನು ಜನ್ಮಿಪುವುದಿಲ್ಲವೋ ಜರುಪುವುದಿಲ್ಲವೋ ಇಂದನ ಗುರುಪೆಂದು ಮನಿದು ನಿತ್ತವು ಸಾಗಿ. ಸರ್ವಜ್ಞರು ಅಲ್ಲಿ ಶಿವಲಿಂಗೇಶ್ವರನು ಕೊಟ್ಟ ಪುಷ್ಪಗಳನ್ನು ಮತ್ತು ಆ ಪುಷ್ಪಗಳ ಫಲಿತಾಂಶವನ್ನು ಹೇಳಿದರು. ಆದರೆ ನನಗೆ ಗಂಡು ಸಂತಾನ ಮುಂದೆಂದಿಗೂ ಆಗುವುದಿಲ್ಲವೇ? ಅದನ್ನು ತಾವು ತಿಳಿಸಿರೆಂದು ವಿನಯದಿಂದ ಕೇಳಲು ಪತ್ನಿಯ ಪ್ರಶ್ನೆಗೆ ಮಹಾರಾಜರು ಗಂಡು ಸಂತಾನ ನಿನಗಾಗುವುದೇ ಇಲ್ಲವೆಂದು ಹೇಳಿದರು. ಎಂಬಲ್ಲಿಗೆ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತದಲ್ಲಿ 19ನೇ ಅಧ್ಯಾಯ ಮುಗಿದಿದೆ.